ಮೆಟ್ರೋ ಪ್ರಯಾಣ ದರ ಭಾರೀ ಏರಿಕೆಯಾಗಿದೆ, ನಿಮಗೆಲ್ಲ ಗೊತ್ತಿರಬೇಕು. ಅದರ ನಡುವೆನೂ ಕೂಡ ಇವತ್ತು ಮೆಟ್ರೋದಲ್ಲಿ ಪ್ರಯಾಣ ಮಾಡೋದಕ್ಕೆ ಜನಸಾಗರವೇ ಕಂಡು ಬರ್ತಾ ಇದೆ. ಯೂಶುವಲಿ ಸೋಮವಾರ ಬೆಳಗ್ಗೆ ಟೈಮ್ನಲ್ಲಿ ಈ ರೀತಿ ಇರುತ್ತೆ, ಇವತ್ತು ಅಂದುಕೊಂಡಿದ್ದಕ್ಕಿಂತ ಜಾಸ್ತಿ ಮೆಟ್ರೋದಲ್ಲಿ. ಪ್ರಯಾಣಕ್ಕೆ ಸಾಲುಗಟ್ಟಿದ್ದಾರೆ ಪ್ರಯಾಣಿಕರು. ಇವತ್ತು ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಬಳಿ ಅಂತೂ ಸರತಿ ಸಾಲು, ಕ್ಯೂ ನಿಂತಿದ್ದಾರೆ ಜನ. ಇವತ್ತು ಹೇಳಿ ಕೇಳಿ ಸೋಮವಾರ ನಿಮಗೆ ಊರಿಂದೆಲ್ಲ ಜನ ಬಂದ್ಬಿಡ್ತಾರಲ್ಲ, ಬಂದು ಬೇಗ ಬೇಗ ರೀಚ್ ಆಗ್ಬಿಡೋಣ, ಟ್ರಾಫಿಕ್ ಇರುತ್ತೆ ಅಂತ ಎಲ್ಲ ಮೆಟ್ರೋವನ್ನು ಆಶ್ರಯಿಸೋದು ಸಹಜ. ಬಟ್ ಈ ಸರ್ತಿ ಇನ್ನೂ ಕೂಡ ಜಾಸ್ತಿ ಆಗಿದೆ. ಈ ಟ್ರಾಫಿಕ್ ಮಧ್ಯೆ ಬೇಗ ತಲುಪೋದಕ್ಕೆ ಪ್ರಯಾಣ ಮೆಟ್ರೋನೇ ಸರಿ ಅಂತ. ಟಿಕೆಟ್ ದರ ಏರಿಕೆ ಮಧ್ಯೆನೂ ಮೆಟ್ರೋ ಪ್ರಯಾಣಕ್ಕೆ ಜನ ಮುಗಿಬಿದ್ದಿದ್ದಾರೆ. ಏನೂ ಮಾಡೋಕ್ಕಾಗಲ್ಲ, ಬೇರೆ ದಾರಿ ಇಲ್ಲ. ನೀವು 46-49% ರೇಟ್ ಜಾಸ್ತಿ ಮಾಡಿದ್ರು ಕೂಡ ಜನ ಈಗಾಗಲೇ ಹೋಗ್ಬಿಟ್ಟಿದ್ದಾರೆ ಮೆಟ್ರೋದಲ್ಲಿ ಓಡಾಡೋದಕ್ಕೆ. ಆದರೆ ಆಯಿತು, ಇನ್ನೇನು ಮಾಡೋದು? ಬಸ್ಸಲ್ಲಿ ಹೋದ್ರಂತೂ ರೀಚ್ ಆಗೋಕ್ಕಾಗಲ್ಲ, ಬೇಗ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಇನ್ನು ಕ್ಯಾಬ್ಗೆ ಬುಕ್ ಮಾಡಿದ್ರೆ ಇದಕ್ಕಿಂತ ಜಾಸ್ತಿ ಆಗುತ್ತೆ. ಹಾಗಾಗಿ ಜನ ಮೆಟ್ರೋ ದರ ಏರಿಕೆಯಾಗಿ ಸಾರ್ವಜನಿಕರು ವಿರೋಧವನ್ನು ಮಾಡ್ತಾ ಇದ್ದಾರೆ, ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಇದರ ಮಧ್ಯೆ ಮೆಟ್ರೋದಲ್ಲಿ ಪ್ರಯಾಣ ಮಾಡಲಿಕ್ಕೆ ಜನ ಇವತ್ತು ಕ್ಯೂನಲ್ಲಿ ನಿಂತಿದ್ದಾರೆ. ಮೆಜೆಸ್ಟಿಕ್ನ ಮೆಟ್ರೋ ಸ್ಟೇಷನ್ ಮುಂಭಾಗದಲ್ಲಿ ಗಮನಿಸಬಹುದಾಗಿದೆ, ಸಾಲುಗಟ್ಟಿ ಜನ ನಿಂತು ಮೆಟ್ರೋದಲ್ಲಿ ಪ್ರಯಾಣ ಮಾಡಲಿಕ್ಕೆ ಹೊರಡ್ತಾ ಇರುವಂಥದ್ದು. ಈಗಾಗಲೇ ನಿನ್ನೆ ದರ ಏರಿಕೆ ಆಗುತ್ತೆ. ದರ ಏರಿಕೆಯಿಂದಾಗಿ ಅಸಮಾಧಾನ ಹೊರ ಹಾಕ್ತಿದ್ರು, ಮಧ್ಯಮ ವರ್ಗದವ್ರಿಗೆ ಇದು ಭಾರಿ ಹೊಡೆತ ಅಂತಿದ್ರು. ಒಂದು ಕಡೆ ಯಾವ ರೀತಿಯಾಗಿ ನಮ್ಮ ಮೆಟ್ರೋಗೆ ಜನ ಅವಲಂಬಿತರಾಗಿದ್ದಾರೆ ಅನ್ನೋದನ್ನು ಕೂಡ ಗಮನಿಸಬಹುದಾಗಿದೆ. ಬೆಳಿಗ್ಗೆ ಅಷ್ಟೊತ್ತಿಗೆ ಕಂಡು ಬರ್ತಾ ಇರತಕ್ಕಂಥ ದೃಶ್ಯಾವಳಿಗಳು ಇವು. ಏಕೆಂತಂದರೆ ಮೆಟ್ರೋ ತುಂಬ ಅವಲಂಬಿತರಾಗಿದ್ದಾರೆ. ಈ ಬೆಂಗಳೂರು ಟ್ರಾಫಿಕ್ ಮಧ್ಯೆ ತಾವು ತಲುಪಬೇಕಾದಂಥ ಸ್ಥಳಗಳಿಗೆ ಬೇಗ ಶಾರ್ಟ್ ಟೈಮಲ್ಲಿ ತಲುಪೋದಕ್ಕೆ ತುಂಬ ಅನುಕೂಲಕರ ಆಗಿದೆ ಈ ಮೆಟ್ರೋ. ಹಾಗಾಗಿ ಜನರು ಕೂಡ ಮೆಟ್ರೋದಲ್ಲಿ ಪ್ರಯಾಣ ಮಾಡೋಕ್ಕೆ ಸಾಲುಗಟ್ಟಿ ನಿಂತಿರುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಒಂದು ಕಡೆ ದರ ಏರಿಕೆಗೆ ತೀವ್ರ ವಿರೋಧ ವ್ಯಕ್ತವಾದರೆ, ಮತ್ತೊಂದು ಕಡೆ ಯಾವ ರೀತಿಯಾಗಿ ಇವತ್ತು ಸೋಮವಾರ ಆಗಿರೋದ್ರಿಂದ ಬೇರೆ ಬೇರೆ ಭಾಗಗಳು ಅಂದರೆ ಊರುಗಳಿಗೆ ಹೋಗಿದ್ದಂಥವರು ಕೂಡ ವಾಪಸ್ಸಾಗಿ ಮೆಟ್ರೋದಲ್ಲಿ ಬಂದು ಮತ್ತೊಂದು ಕಡೆ ದರ ಏರಿಕೆಯನ್ನು ಕೂಡ ಮರುಪರಿಶೀಲನೆ ಮಾಡಬೇಕು ಅಂತೇಳಿ ಜನಪ್ರತಿನಿಧಿಗಳು ಸಾರ್ವಜನಿಕರು ಕೂಡ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ದರ ಏರಿಕೆ ಮಧ್ಯೆನೂ ಕೂಡ ಮೆಟ್ರೋಗೆ ಜನ ಯಾವ ರೀತಿ ಅವಲಂಬಿತರಾಗಿದ್ದಾರೆ ಅನ್ನೋದು ಕೂಡ ಕಂಡು ಬರ್ತಿದೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಲೋಕೇಶ್ ಪಡೋದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು. ನಿಜವಾಗ್ಲೂ ಕಷ್ಟನೇ. ಇವಾಗೆಲ್ಲ ಬೆಂಗಳೂರಿಗೆ ಬಂದು ಎಲ್ಲ ಲೈಫ್ ಚೆನ್ನಾಗಿ ಆಗಬೇಕು, ಏನೋ ಮುಂದುವರಿಬೇಕು, ಏನೋ ಚೆನ್ನಾಗಿ ನಮ್ಮ ಲೈಫ್ ಸೆಟಲ್ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಬೆಂಗಳೂರಿಗೆ ಬಂದಿರ್ತಾರೆ. ಇವ್ರು ನೋಡಿದ್ರೆ ಎಲ್ಲ ಆಧಾರ ಅಂತ ಎಲ್ಲ ದರ ಹೆಚ್ಚುತ್ತಾ ಇದ್ದಾರೆ. ಡೈಲಿ ದಿನಸಿ ಅದು ಇದೂ ಹೆಚ್ಚಾಗ್ತಾಯಿದೆ ಆಲ್ರೆಡಿ. ಅದಲ್ಲದೆ ಇವಾಗ ಮೆಟ್ರೋ ಎಲ್ಲರ ಪ್ರಕಾರ ಏನು ಈಸಿ ಟ್ರಾನ್ಸ್ಪೋರ್ಟಿಗೆ ಈಸಿ ವೇ ಮತ್ತು ಬೇಗ ಏನೋ ಟ್ರಾವೆಲ್ ಮಾಡ್ಬೋದು ಮತ್ತು ಕಡಿಮೆ ಟೈಮಲ್ಲಿ ಟ್ರಾವೆಲ್ ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಮಾಡ್ಕೊಂಡ್ರೆ ಅದು ಇವಾಗ ಇದಕ್ಕೇನೆ ಎಷ್ಟು 40% 50% ಜಾಸ್ತಿ ಮಾಡಿದ್ದಾರೆ. ನಿಜವಾಗ್ಲೂ ಮಧ್ಯಮ ವರ್ಗದವ್ರಿಗೆ ನಿಜವಾಗ್ಲೂ ತುಂಬ ಕಷ್ಟ ಆಗ್ತಿದೆ ಅನ್ನೋದು ನಮ್ಮ ಥಾಟು. ಇಟ್ ಎಫೆಕ್ಟ್ಸ್ ಎವ್ರಿ ಒನ್. ಯಾವಾಗಾದ್ರೂ ಒಮ್ಮೆ ಬರೋರಿಗೆ ಅದು ಮ್ಯಾಟರ್ ಆಗಲ್ಲ. ಎವ್ರಿ ಡೇ ಟ್ರಾವೆಲ್ ಮಾಡೋರಿಗೆ ತುಂಬಾ ಮ್ಯಾಟರ್ ಆಗುತ್ತೆ. ಮತ್ತು ಎಸ್ಪೆಷಲಿ ಅದು ಮಿಡಲ್ ಕ್ಲಾಸ್ ಪೀಪಲೇ ಇದ್ರಲ್ಲಿ ಮಾಡೋದಲ್ವಾ, ಒಂದೊಂದು ರೂಪಾಯಿನೂ ಮ್ಯಾಟರ್ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಮೆಜೆಸ್ಟಿಕ್ಲಿಂದ ಇದು ಬೆನಗನಹಳ್ಳಿ ಹೋಗ್ತೀನಿ ಡೈಲಿ, 29 ರೂಪಾಯಿ ಇರೋದು 54 ರೂಪಾಯಿ ಆಗ್ಯದ್ರಿ. ಈ ಥರನ ರೇಟ್ ಜಾಸ್ತಿ ಮಾಡೋದು ಇರಿ 100% ಎಲ್ಲಿ ನನಗೆ ಅದರಲ್ಲಿ ಗೊತ್ತಾಯ್ತು. ನಿನ್ನೆ ನನಗೆ ಭಾಳ ಶಾಕ್ ಆಗ್ಯದ, ಭಾಳ ನೋವಾಗ್ಯದ. ಏರಿಕೆ ಮಾಡಲಿ ಒಂದು ಲೆಕ್ಕಾಚಾರ ಇರ್ತದ್ರಿ, ಇಷ್ಟು ಮಾಡಬೇಕಾ? ಕಷ್ಟ ಸರ್. ಏನು ಮಾಡೋದು ಸರ್, BMTC ಇನ್ಕ್ರೀಸ್ ಮಾಡಿದ್ರು, KSRTC ಮಾಡಿದ್ರು, ಮತ್ತು ಕ್ವೈಟ್ ನ್ಯಾಚುರಲ್ ಇವರು ಮಾಡ್ತಾ ಇದ್ದಾರೆ ಅಷ್ಟೇ. ಅನಿಸ್ತಾ ಇದೆ ಏನು ಮಾಡೋದು, ಇನ್ನೆವಿಟೇಬಲ್ ಅಲ್ಲ ಸರ್, ಹೋಗಲೇಬೇಕಾಗಿದೆ. ಏನು ಮಾಡೋದು ಸರ್, BMTC ಇನ್ಕ್ರೀಸ್ ಮಾಡಿದ್ರು, KSRTC ಮಾಡಿದ್ರು, ಮತ್ತು ಕ್ವೈಟ್ ನ್ಯಾಚುರಲ್ ಇವರು ಮಾಡ್ತಾ ಇದ್ದಾರೆ ಅಷ್ಟೇ. ಅನಿಸ್ತಾ ಇದೆ ಏನು ಮಾಡೋದು, ಇನ್ನೆವಿಟೇಬಲ್ ಅಲ್ಲ ಸರ್, ಹೋಗಲೇಬೇಕಾಗಿದೆ. ಓಕೆ, ಅವರೆಲ್ಲ ಮಾತಾಡ್ತಾ ಇರೋದು ದರ ಏರಿಕೆ ವಿಚಾರ. ಮೊನ್ನೆನೇ ಎಲ್ಲರೂ ಸಿಕ್ಕಾಪಟ್ಟೆ ಬೈದಿದ್ದಾರೆ, ಸರ್ಕಾರಕ್ಕೂ ಬೈದಿದ್ದಾರೆ, BMRCL ಅವ್ರಿಗೂ ಬೈದಿದ್ದಾರೆ. ಆಮೇಲೆ ಸಾಮಾನ್ಯ ಏರಿಕೆ ಆದರೆ ಎಷ್ಟಾಗ್ಬೋದು? 5-10% ಆಗುತ್ತೆ. ಇವರು 46-49% ಜಾಸ್ತಿ ಮಾಡಿದ್ದಾರೆ. 150 ರೂಪಾಯಿ ಜಾಸ್ತಿ ಆದರೆ ಹೆಂಗೆ?